ಫ್ಯಾನ್ಸ್ ವಾರ್ ನನಗೆ ಗೊತ್ತಿಲ್ಲ ಈ ವಿಡಿಯೋ ಅಗತ್ಯ ಇದೆಯೋ ಇಲ್ವೋ ಅಂತ. ಬಟ್ ಆದರೆ ನನ್ನ ರೆಸ್ಪಾನ್ಸಿಬಿಲಿಟಿ ನಾನು ಇದನ್ನ ಮಾಡಿ ತಿಳಿಸ್ಬೇಕು ಅಂತ ಅನ್ನಿಸ್ತು. ಈಗ ಎಲ್ಲ ಕಡೆ ನೀವು ನೋಡ್ತಾ ಇದ್ದಂಗೆ ಫ್ಯಾನ್ ವಾರ್ಗಳು ಶುರು ಆಗ್ತಾ ಇದೆ. ಒಬ್ರು ಹೀರೋ ಅಥವಾ ನಮಗೆ ಬೇಕಾದಂತ ಹೀರೋ ಕಡೆಯವರು ಒಂದು ಹೇಳಿಕೆಗಳನ್ನ ಕೊಟ್ಟಾಗ ಉದ್ವೇಗವಾಗಿ ಒಂದಷ್ಟು ರಿಯಾಕ್ಟ್ಗಳನ್ನ ಮಾಡೋದು, ಹೋಗ್ಬಿಟ್ಟು ಇನ್ನೊಬ್ರಿಗೆ ಕೆಟ್ಟದಾಗಿ ಕಮೆಂಟ್ ಮಾಡೋದು, ಎಲ್ಲ ಆದ್ಮೇಲೆ ಅವ್ರುಗಳು ಹೋಗ್ಬಿಟ್ಟು ಒಂದು ಕಂಪ್ಲೇಂಟ್ ಕೊಡ್ತಾರೆ. ಆವಾಗ ನಾವು ಯಾರು ಹೀರೋಯಿನ್ ನಮ್ಮವರು ಅಂತ ಅನ್ಕೊಂಡು ಒದ್ದಾಡ್ದ್ವಲ್ಲ, ಕೆಟ್ಟ ಮಾತುಗಳಲ್ಲಿ ಇನ್ನೊಬ್ಬರುಗಳಿಗೆಲ್ಲ ಹೋಗಿ ಬೈದಾಡ್ದ್ವಲ್ಲ, ಅವ್ರು ಯಾರು ಕೂಡ ನಮ್ಮ ಪರವಾಗಿ ಬಂದು ನಿಂತ್ಕೊಳ್ಳಲ್ಲ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಿಮ್ಗೆ ಹೋದ ವರ್ಷ ರಮ್ಯಾ ಅವರ ವಿರುದ್ಧ ಕೆಟ್ಟದಾಗಿ ಕಮೆಂಟ್ ಮಾಡಿದಾಗ ಒಂದಷ್ಟು ಹುಡುಗರ ಮೇಲೆ ರಮ್ಯಾ ಅವರು ಹೋಗಿ ಕಂಪ್ಲೇಂಟ್ ನ ಕೊಡ್ತಾರೆ. ಎಲ್ಲಿ ಬೆಂಗಳೂರು CCB ನಲ್ಲಿ ಹೋಗ್ಬಿಟ್ಟು ಅವಾಗ ಒಂದಷ್ಟು ಜನನ ಅರೆಸ್ಟ್ ಮಾಡ್ತಾರೆ. ಅದರಲ್ಲಿ ನಮ್ಮ ಚಾಮರಾಜನಗರ ಜಿಲ್ಲೆಯವರು ಕೂಡ ಇದ್ರು. ಸೊ ಈಗ ಅವ್ರ ಮನೆಯವರು ಮತ್ತೆ ಅವರು ಎಲ್ಲರೂ ಹೇಳೋದೇನು ಅಂತಂದ್ರೆ, ಇಲ್ಲ ನಾವ್ ಇದನ್ನ ಮಾಡೇ ಇಲ್ಲ, ಬೇರೆ ಯಾರೋ ಮಾಡಿರೋದು ಅಂತಂದ್ರೆ ನಮ್ಮ ಅಕೌಂಟ್ ನ ಇನ್ನೊಬ್ರು ಯಾರೋ ಯೂಸ್ ಮಾಡ್ತಾ ಇದ್ರು, ಅದರಿಂದ ಇವಾಗ ಪ್ರಾಬ್ಲಮ್ ಆಗ್ತಿದೆ, ನಮ್ಗೆ ದಯವಿಟ್ಟು ನಮ್ಮ ಮಕ್ಕಳನ್ನ ಬಿಡಿಸ್ಕೊಡಿ ಅಂತ. ಆಮೇಲೆ ರಮ್ಯಾ ಅವ್ರಿಗೂ ಕೂಡ ಸುಮಾರು ರಿಕ್ವೆಸ್ಟ್ ಗಳನ್ನ ಮಾಡಿದ್ದಾರೆ. ಬಟ್ ಅದ್ರ ಏನಾಗುತ್ತೆ, ಕೆಲವೊಂದ್ಸಲ ಕೋರ್ಟ್ ಅಲ್ಲಿ ಒಂದು ಪ್ರೊಸೀಡಿಂಗ್ ಅಥವಾ ಒಂದು ಸ್ಟೆಪ್ ದಾಟದ ಮೇಲೆ ಕಂಪ್ಲೇಂಟ್ ಅದನ್ನ ರಿಟರ್ನ್ ತಗೋತೀನಿ ಅಂತಂದ್ರೂ ಕಷ್ಟ ಆಗುತ್ತೆ. ಸೊ ಹಂಗಾಗಿ ಫೈನಲಿ ಇದರಲ್ಲಿ ಯಾರಿಗಪ್ಪ ಹಿಂಸೆ ಆಗುತ್ತೆ ಅಂತಂದ್ರೆ, ಅಂದ್ರೆ ನಾವು ಅವ್ರ ಫ್ಯಾನು ಇವ್ರ ಫ್ಯಾನು ಅಂತ ಅನ್ಕೊಂಡು ಹೋಗ್ತೀವಲ್ಲ, ಅವರೇ ತೊಂದರೆಗೆ ಒಳಗಾಗೋದು. ಸೊ ಅದಕ್ಕೋಸ್ಕರ ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ನ ಕೊಟ್ಬಿಟ್ಟು ನಾನು ಇದನ್ನ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಯಾಕೆ ಅಂತಂದ್ರೆ, ಎಷ್ಟೆಷ್ಟೋ ದೊಡ್ಡ ಶ್ರೀಮಂತರಿಗೂ ಕೂಡ ಈ ಒಂದು ಕಮೆಂಟು ಅಥವಾ ಒಂದು ಶೇರ್ ಅನ್ನೋದು ಯಾವ್ಯಾವ ಲೆವೆಲ್ಗೆ ಆಗಿದೆ, ಇನ್ನು ಅಂಥದ್ರಲ್ಲಿ ನಾವುಗಳೆಲ್ಲ ಯಾವ ಲೆಕ್ಕ ಅಂತ ನಿಮಗೆ ತಿಳಿಸೋಕೆ ನೀವೇನಾದರೂ ಅಥವಾ ನಿಮ್ಮ ಫ್ರೆಂಡ್ಸ್ ಏನಾದರೂ ಅವ್ರಿಗೆ ಹೋಗ್ಬಿಟ್ಟು ಕೆಟ್ಟದಾಗ ಕಮೆಂಟ್ ಮಾಡೋರಿತ್ತು ಅಥವಾ ಕೆಟ್ಟ ಪೋಸ್ಟ್ಗಳನ್ನು ಶೇರ್ ಮಾಡೋಂಥದ್ದಾಗಿರ್ಬೋದು ಮಾಡಿದ್ರೆ ಅವ್ರಿಗೆ ಇದೊಂದು ಅವೇರ್ನೆಸ್ ವಿಡಿಯೋ ಆಗಿ ತಲುಪುತ್ತೆ ಅಂತ ನಾನು ಭಾವಿಸ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ನೀವು ಯಾರಾದರೂ ಹೊಸಬರಾಗಿತ್ತು ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಡೈಲಿ ಈ ಥರದ ಇನ್ಫಾರ್ಮೇಷನ್ ವೀಡಿಯೋಗಳನ್ನ ತಲುಪಿಸೋಂಥ ಪ್ರಯತ್ನನ ನಾನು ಮಾಡ್ತೀನಿ. ಇಷ್ಟು ಹೇಳ್ತಾ, ನಾನೀಗ ವಿಡಿಯೋದಲ್ಲಿ ಶುರುನಲ್ಲೇ ಹೇಳಿದ್ದೆ ನಿಮಗೆ, ದೊಡ್ಡ ವ್ಯಕ್ತಿಗಳು ಈ ಒಂದು ಶೇರ್ ಮಾಡೋದ್ರಿಂದ, ಒಂದು ಟ್ವೀಟ್ ಮಾಡೋದ್ರಿಂದ ತಗ್ಲಾಕೊಂಡ್ರು ಅಂತ ಹೇಳ್ತೀವಲ್ಲ, ಅದೇನು ಯಾರು ಅಲ್ಲ. ಇವತ್ತಿನ ನನ್ನ ವಿಡಿಯೋದಲ್ಲಿ ಎಕ್ಸಾಂಪಲ್ ಇರೋದು ಯಾರು ಅಂತಂದ್ರೆ, ದೇಶದ ಮಾಜಿ ಮುಖ್ಯಮಂತ್ರಿ, ಅಂದ್ರೆ ದೆಹಲಿಯ ಮುಖ್ಯಮಂತ್ರಿ ಆಗಿದ್ರಲ್ಲ ಅರವಿಂದ್ ಕೇಜ್ರಿವಾಲ್ ಅವರು 2018ರಲ್ಲಿ ಒಂದೇ ಒಂದು ಟ್ವೀಟನ್ನು ಮಾಡಿ ಪೇಚಿಗೆ ಸಿಲುಕಾಕೊಂತಾರೆ. ಕೋರ್ಟಲ್ಲಿ ಹೋಗ್ಬಿಟ್ಟು ದಯವಿಟ್ಟು ನನ್ನನ್ನು ಬಿಟ್ಬಿಡಿ, ನಾನು ಮಾಡಿದ್ದು ತಪ್ಪೆ, ನಾನು ಅದನ್ನು ಶೇರ್ ಮಾಡಬಾರ್ದಾಗಿತ್ತು ಅಂತ ಕೇಳ್ಕೊಳ್ಳೋ ಲೆವೆಲ್ವರೆಗೂ ಆಗುತ್ತೆ. ಹಾಗಾದರೆ ಆ ಘಟನೆ ಏನು ಎತ್ತ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ನ ನಾನು ನಿಮಗೆ ಕೊಡ್ತೀನಿ. 2018ರಲ್ಲಿ ಒಬ್ಬ ಪೊಲಿಟಿಕಲ್ ಯೂಟ್ಯೂಬರು, ನಿಮ್ಗೆಲ್ರಿಗೂ ಗೊತ್ತಿರ್ಬೋದು, ಧ್ರುವ ರಾತೆ ಅಂತ, ನಾವು ಏನು ಹಿಂದಿನಲ್ಲಿ ತುಂಬ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದೀವಲ್ಲ ಇವತ್ತಿನ ದಿನಗಳಲ್ಲಿ, ಅವರ ಒಂದು ವಿಡಿಯೋ ಇರುತ್ತೆ, ಅದು BJP IT ಸೆಲ್ ಪಾರ್ಟ್ 2 ಅನ್ನೋ ಒಂದು ವಿಡಿಯೋ. ಅದನ್ನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿರ್ತಾರೆ. ಆ ವಿಡಿಯೋದಲ್ಲಿ BJPಯ IT ಸೆಲ್ ಅವರು ಸೋಷಿಯಲ್ ಮೀಡಿಯಾಗಳ ಮುಖಾಂತರ ಮ್ಯಾನಿಪುಲೇಷನ್ ಮಾಡಿ ಜನಗಳಿಗೆ ಫೇಕ್ ನ್ಯೂಸ್ ಅನ್ನ ಹರಡ್ತಾ ಇದ್ದಾರೆ ಅನ್ನೋಂಥ ಒಂದು ಆರೋಪಗಳು ಆ ವಿಡಿಯೋದಲ್ಲಿ ಇತ್ತು. ಆ ವಿಡಿಯೋದಲ್ಲಿ ವಿಜಯ್ ಸಂಕ್ರಿತ್ಯಾಯನ್ ಅನ್ನೋ ಒಬ್ಬರ ಮೇಲೆ ತುಂಬಾ ದೊಡ್ಡ ಆರೋಪ ಕೇಳಿ ಬಂದಿರುತ್ತೆ. ಧ್ರುವ ರಾತೆ ಅವರು ಅವ್ರ ವಿಡಿಯೋದಲ್ಲಿ ಏನಪ್ಪಾ ಹೇಳಿದ್ರು ಅಂತಂದ್ರೆ, ಈ ವ್ಯಕ್ತಿ BJP IT ಸೆಲ್ ನ ಪ್ರಮುಖವಾದ ಸೆಕೆಂಡ್ ಕಮಾಂಡ್ ವ್ಯಕ್ತಿ ಅಂತಂದ್ರೆ, ಅಷ್ಟೊಂದು ಪಾಪ್ಯುಲರ್ ಇದ್ದಾರೆ ಇವರು BJP IT ಸೆಲ್ ಅಲ್ಲಿ. ಇವರು ಐ ಸಪೋರ್ಟ್ ನರೇಂದ್ರ ಮೋದಿ ಅನ್ನೋ ಒಂದು ಸೋಷಿಯಲ್ ಮೀಡಿಯಾ ಪೇಜ್ ಮೂಲಕ ಜನಗಳಿಗೆ ಫೇಕ್ ನ್ಯೂಸ್ ಗಳನ್ನ ಹರಡ್ತಾ ಇದ್ದಾರೆ ಅಂತಂದ್ಬಿಟ್ಟು ಒಂದು ಗಂಭೀರವಾದ ಆರೋಪನ ಮಾಡಿ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರು. ಸೊ ಈ ಆರೋಪಗಳನ್ನೆಲ್ಲ ಮಾಡಿದಂತ ವಿಡಿಯೋನ ಅರವಿಂದ್ ಕೇಜ್ರಿವಾಲ್ ಅವ್ರು ಏನ್ ಮಾಡ್ತಾರೆ, ರಿಲೀಸ್ ಆಗಿದ ತಕ್ಷಣ ಟ್ವಿಟ್ಟರ್ ಅಲ್ಲಿ ಈ ವಿಡಿಯೋದ ಲಿಂಕ್ ನ ತಗೊಂಡು ಶೇರ್ ಮಾಡ್ತಾರೆ. ಸೊ ರಾಜಕೀಯವಾಗಿ BJP IT ಸೆಲ್ ವಿರುದ್ಧ ತಮ್ಮ ನಿಲುವನ್ನು ಅವರು ತೋರ್ಸೋಕ್ಕೆ ಪ್ರಯತ್ನ ಮಾಡ್ತಾರೆ. ಹೌದು, ನಾನು ಕೂಡ ಇದನ್ನು ನಂಬ್ತೀನಿ, ಈ ವಿಡಿಯೋದಲ್ಲಿ ಏನಿದೆಯೋ ಇದನ್ನು ಜನಗಳಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಅಂತನ್ಬಿಟ್ಟು ಧ್ರುವ ರಾತ್ರೆ ಅವರ ವಿಡಿಯೋದಲ್ಲಿದ್ದಂಥ ಆರೋಪಗಳನ್ನೆಲ್ಲ ಚೆಕ್ ಮಾಡ್ದೇನೋ ಗೊತ್ತಿಲ್ಲ, ಇವರು ರೀಟ್ವೀಟನ್ನು ಮಾಡಿಬಿಡ್ತಾರೆ. ಒಂದೇ ಒಂದು ರೀಟ್ವೀಟು, ಈಗ ಹೆಂಗೆ ಶೇರ್ ಮಾಡ್ತೀವಲ್ಲ ಆ ಥರ ಟ್ವಿಟ್ಟರಲ್ಲಿ ರೀಟ್ವೀಟ್ ಅನ್ನೋ ಒಂದು ಆಪ್ಷನ್ ಇದೆ. ಅದನ್ನು ಮಾಡಿದ ಫಲವಾಗಿ ಏನು ಮಾಡುತ್ತೆ, ಅರವಿಂದ್ ಕೇಜ್ರಿವಾಲ್ ಅವ್ರ ಮೇಲೆ, ಅಂದರೆ ದೆಹಲಿಯ ಆಗಿನ CM ಆಗಿದ್ರು ಕೂಡ ಅವರ ಮೇಲೆ ಒಂದು ಡಿಫಾಮೇಷನ್ ಕೇಸನ್ನು ಹಾಕ್ತಾರೆ. ಯಾರು, ಈ ವಿಜಯ್ ಸಂಕ್ರಿತ್ಯಾಯನ್ ಅನ್ನೋರು. ಇವರು ಏನು ಮಾಡ್ತಾರೆ, ಕ್ರಿಮಿನಲ್ ಡಿಫಾಮೇಷನ್ ಕೇಸನ್ನು ಹಾಕ್ತಾರೆ ಅರವಿಂದ್ ಕೇಜ್ರಿವಾಲ್ ಅವ್ರ ಮೇಲೆ. ಅವ್ರ ಹೇಳಿಕೆ ಏನು ಅಂತಂದ್ರೆ, ಈ ಆರೋಪಗಳೆಲ್ಲ ಸುಳ್ಳು, ಕೇಜ್ರಿವಾಲ್ ಅವರು ಒಬ್ಬ ದೊಡ್ಡ ನಾಯಕ, ಇವರು ರೀಟ್ವೀಟ್ ಮಾಡಿರೋದ್ರಿಂದ ನನಗೆ ಮಾನಹಾನಿಯಾಗಿದೆ ಅಂತನ್ಬಿಟ್ಟು ಡೆಲ್ಲಿ ಕೋರ್ಟಲ್ಲಿ ಹೋಗ್ಬಿಟ್ಟು ಕೇಸನ್ನು ಹಾಕ್ತಾರೆ. ಸೊ ಡೆಲ್ಲಿ ಹೈಕೋರ್ಟಲ್ಲಿ ಒಂದು ಸ್ಪಷ್ಟ ಮಾತು ಬರುತ್ತೆ ಅಂತಂದ್ರೆ ಕೋರ್ಟ್ ಕಡೆಯಿಂದ, ಅದೇನು ಅಂತಂದ್ರೆ, ರೀಟ್ವೀಟ್ ಅನ್ನೋದು ಕೂಡ ಪಬ್ಲಿಕೇಶನ್ಸ್ ಆಗುತ್ತೆ. ನೋಡಿ ಆ ಸ್ಟೇಟ್ಮೆಂಟ್ ಎಷ್ಟು ಚೆನ್ನಾಗಿದೆ ಅಂತ. ಈಗ ಎಕ್ಸಾಂಪಲ್, ಈಗ ನಾನೇನೋ ಒಂದು ವಿಡಿಯೋನ ಮಾಡಿರ್ತೀನಿ. ಸೊ ಆ ವಿಡಿಯೋನ ನೀವು ಸಂಪೂರ್ಣವಾಗಿ ನೋಡ್ದೇನೋ ಅಥವಾ ನೋಡಿದ್ರೂ ಕೂಡ ಅದು ಯಾರೋ ಒಬ್ಬರು ವಿರುದ್ಧವಾಗಿರುತ್ತೆ. ಆಗ ನೀವು ತಕ್ಷಣ ಏನು ಮಾಡ್ತೀರಾ, ಅದನ್ನ
ಅದನ್ನು ಶೇರ್ ಮಾಡ್ತೀರಾ. ನಾಳೆ ದಿನ ನಿಮ್ಮ ಮೇಲೆ ನಾನು ಯಾರು ಆರೋಪ ಮಾಡಿರ್ತೀನೋ ಆ ವ್ಯಕ್ತಿ ಬಂದ್ಬಿಟ್ಟು ನಿಮ್ಮ ಮೇಲೆ ಕೇಸ್ ಹಾಕ್ತಾರೆ. ನನ್ನ ಮೇಲೆ ಆರೋಪ ಇದ್ದಂಥ ಒಂದು ವಿಡಿಯೋನ ಇವರು ಶೇರ್ ಮಾಡಿದ್ದಾರೆ, ಹಂಗಾಗಿ ಅವ್ರ ಮೇಲೂ ಕೂಡ ಡಿಫಾಮೇಷನ್ ಹಾಕಬೇಕು ಅಂತಂದಾಗ ನೀವು ಇಲ್ಲ ನಾನು ಮಾಡಿರೋದಲ್ಲ ವೀಡಿಯೋ, ಅದು ಅವ್ನು ಮಾಡಿದ್ದು ನಾನು ಜಸ್ಟ್ ಶೇರ್ ಮಾಡಿದೆ ಅಷ್ಟೇ, ನನಗೆ ಫ್ರೀಡಮ್ ಆಫ್ ಸ್ಪೀಚ್ ಇದೆ, ನಾನು ಸೋಷಿಯಲ್ ಮೀಡಿಯಾನ ಹೆಂಗೆ ಬೇಕಾದ್ರೂ ಯೂಸ್ ಮಾಡ್ಬೋದು, ನಾನು ಕಮೆಂಟ್ ಮಾಡ್ಬೋದು, ಕಮೆಂಟ್ ಮಾಡೋ ಹಕ್ಕಿದೆ, ಶೇರ್ ಮಾಡೋ ಹಕ್ಕಿದೆ, ಹಂಗೆಲ್ಲ ಹೇಳ್ತು ಅಂತಂದರೆ ಆಗಲ್ಲ. ಕೋರ್ಟು ಸಂಪೂರ್ಣವಾಗಿ ಅದನ್ನು ನಿರಾಕರಣೆ ಮಾಡುತ್ತೆ. ರೀಟ್ವೀಟ್ ಮಾಡೋದು ಕೂಡ ನೀನು ಶೇರ್ ಮಾಡ್ಕೊಂಡಿದ್ರೆ ಅದು ಕೂಡ ಪಬ್ಲಿಕೇಶನ್ ಅಥವಾ ನೀನೇ ಅದರ ಪರವಾಗಿ ಇದನ್ನು ಪಬ್ಲಿಷ್ ಮಾಡ್ತಾ ಇದೆಯಾ ಅಂತ ಕನ್ಸಿಡರ್ ಆಗುತ್ತೆ. ಅಂದರೆ ನೀನು ಕಂಟೆಂಟ್ ಕ್ರಿಯೇಟ್ ಮಾಡದೇ ಇದ್ರೂ ಕೂಡ ಅಥವಾ ನೀನು ಅದರಲ್ಲಿ ಹೇಳದೇ ಇದ್ರೂ ಕೂಡ ಒಂದು ಫ್ಯಾಕ್ಟ್ಸು ಒಬ್ಬ ವ್ಯಕ್ತಿ ಮೇಲಿರೋ ಆರೋಪನ ಶೇರ್ ಮಾಡಿದೆಯಾ ಅಂತಂದರೆ ಅದು ನಿನ್ನ ಮೇಲೂ ಕೂಡ ಕಾನೂನು ಪ್ರಕಾರ ಹೊಣೆಗಾರಿಕೆ ಆಗತ್ತೆ ಅಂತ ಹೇಳುತ್ತೆ. ಈ ಪ್ರಕರಣ ಏನಾಗುತ್ತೆ, 26 ಫೆಬ್ರವರಿ 2024 ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ. ಸುಪ್ರೀಂ ಕೋರ್ಟ್ ಮುಂದೆ ಹೋದಾಗ ಅಲ್ಲಿ ಒಂದು ಮಹತ್ವದ ಒಂದು ಮಾತನ್ನು ಹೇಳ್ತಾರೆ. ಯಾರು? ಅರವಿಂದ್ ಕೇಜ್ರಿವಾಲ್ ಅವರು. ಐ ಮೇಡ್ ಎ ಮಿಸ್ಟೇಕ್ ಬೈ ರೀಟ್ವೀಟಿಂಗ್ ದ ವಿಡಿಯೋ. ಅಂದರೆ ನಾನು ಈ ವಿಡಿಯೋನ ರೀಟ್ವೀಟ್ ಮಾಡಿದ್ದು ತಪ್ಪು, ನಾನು ಕ್ಷಮೆ ಕೇಳ್ತೀನಿ ಅಂತ. ಯೋಚನೆ ಮಾಡಿ, ಒಬ್ಬ ಸಿಟ್ಟಿಂಗ್ ಚೀಫ್ ಮಿನಿಸ್ಟ್ರು ಸುಪ್ರೀಂ ಕೋರ್ಟಲ್ಲಿ ಬಂದ್ಬಿಟ್ಟು ತಪ್ಪು ಒಪ್ಕೊಂಡಿದ್ದಾರೆ, ನಾನು ತಪ್ಪು ಮಾಡಿದ್ದೀನಿ ಕ್ಷಮಿಸ್ಬಿಡಿ ಅಂತ ಹೇಳ್ತಾರೆ ಅಂತಂದರೆ ಅದು ಯಾವ ಲೆವೆಲ್ಗೆ ದೇಶದಲ್ಲಿ ಒಂದು ದೊಡ್ಡ ನ್ಯೂಸು. ಒಬ್ಬರು ಮಂತ್ರಿ ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಕೇಳ್ತಾರೆ ಅಂತಂದರೆ ಅದರ ಒಂದು ಹಿಂದಿನ ಪರಿಣಾಮ ಹೆಂಗಿರುತ್ತೆ ಅನ್ನೋದನ್ನ ಯೋಚನೆ ಮಾಡಿ. ಒಬ್ಬರು CMಗೆ ಅದರ ಪ್ರೆಷರ್ ತಡ್ಕೊಳಕ್ಕಾಗದೆ ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಕೇಳ್ತಾರೆ ಅಂತ ಹೇಳೋದಾದರೆ, ನಾನು ನೀವು ಮನೇಲಿ ಕೂತ್ಕೊಂಡು ಅವ್ರ ಫ್ಯಾನ್ಸು ಇವ್ರ ಫ್ಯಾನ್ಸು ಅಂತ ಅಂದ್ಕೊಂಡು ಇನ್ನೊಬ್ರಿಗೆ ಹೋಗಿ ಕೆಟ್ಟ ಕಮೆಂಟ್ಗಳನ್ನ ಹಾಕ್ಕೊಂಡು ಇನ್ನೊಬ್ರಿಗೆ ಹೋಗ್ಬಿಟ್ಟು ಕೆಟ್ಟ ಪೋಸ್ಟ್ಗಳೇನು ಬಂದಿರುತ್ತೋ ಅದನ್ನೆಲ್ಲ ಶೇರ್ ಮಾಡ್ಕೊಂಡು ಕೂತಿರ್ತೀವಲ್ಲ, ನಮ್ಮನ್ನೆಲ್ಲ ಇವ್ರು ಬಿಡ್ತಾರಾ? ಯೋಚನೆ ಮಾಡಿ. ಕೋರ್ಟ್ ಪ್ರೊಸೀಡಿಂಗ್ಸು, ಪೊಲೀಸು, ಇವೆಲ್ಲ ಎಷ್ಟು ಕಷ್ಟ ಇದೆ ಅಂತಂದರೆ ನಾವು ನೀವು ಅಂದ್ಕೊಳ್ಳೋಷ್ಟು ಸುಲಭ ಇಲ್ಲ. ಎಕ್ಸಾಂಪಲ್ ಹೇಳ್ತೀನಿ. ಈಗ ಯಾರಿಗೋ ಒಬ್ರಿಗೆ ಕೆಟ್ಟ ಕಮೆಂಟ್ ಬಂದಿದೆ ಅಂತಂದ್ಬಿಟ್ಟು ಒಬ್ಬರು ಸೆಲೆಬ್ರಿಟಿನೋ ಒಬ್ಬ VIPನೋ ಒಂದು ಸ್ಟೇಷನ್ಗೆ ಹೋಯ್ತು ಅಂತಂದರೆ ಅದು ಯಾವ ಲೆವೆಲಿಗೆ ನ್ಯೂಸ್ ಆಗುತ್ತೆ. ಅಟ್ಲೀಸ್ಟ್ ಆ ನ್ಯೂಸ್ ಆಗುತ್ತಲ್ಲ ಅನ್ನೋ ಭಯಕ್ಕಾದ್ರೂ ಕೂಡ ಪೊಲೀಸವರು ಅದನ್ನು ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿ ಕೇಸನ್ನು ಫೈಲ್ ಮಾಡ್ತಾರೆ. ಈವನ್ ರಮ್ಯಾ ಅವ್ರಿಗೆ ಏನು ಕೆಟ್ಟ ಕಮೆಂಟ್ಸ್ ಬಂದಿತ್ತು ಅಂತ ನಾವೀಗ ಹೋದ ವರ್ಷ ನ್ಯೂಸ್ ನೋಡಿದ್ವಲ್ಲ, ಅದರಲ್ಲಿ ಎಷ್ಟೋ ಜನನ ಅರೆಸ್ಟ್ ಮಾಡಿದ್ರು. ಈಗ ಅದೇ ಒಬ್ಬ ಕಾಮನ್ ಹುಡುಗಿ ಹೋಗ್ಬಿಟ್ಟು ನನಗೆ ಈ ಥರ ಬ್ಯಾಡ್ ಕಮೆಂಟ್ಸ್ಗಳು ಬರ್ತಾ ಇದೆ ಸರ್, ನಾನು ಕಂಪ್ಲೇಂಟ್ ತಗೊಳ್ಳಿ ಅಂತಂದರೆ ಖಂಡಿತ ತಗೊಳ್ಳಲ್ಲ. ನನಗೆ ಗೊತ್ತು, ಇದು ಖಂಡಿತ ತಗೊಳ್ಳಲ್ಲ. ಅವಾಗ ಏನು ಆನ್ಸರ್ ಹೇಳ್ತಾರೆ ಗೊತ್ತಾ? ಈ ಥರ ಪ್ರತಿಯೊಬ್ಬರಿಗೂ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿ ಕೆಟ್ಟ ಕಮೆಂಟ್ ಹಾಕೋರ ಮೇಲೂ ಕೇಸ್ ಹಾಕೊಂಡು ಕೂತ್ಕೊಂತು ಅಂತಂದರೆ ಇಲ್ಲಿ ಬೇಜಾನ್ ಕೇಸ್ಗಳಿದೆ ಅಮ್ಮ, ಇದನ್ನೆಲ್ಲ ನೋಡ್ಕೊಳ್ಳೋರು ಯಾರು ಅಂತಲೇ ಕೇಳ್ತಾರೆ. ಈವನ್ ನನಗೂ ಕೂಡ ಆಗಿತ್ತು. ನಾನು ಕೂಡ ಹೋಗಿ ಸ್ಟೇಷನ್ಗೆ ಹೋಗಿ ಕೇಳಿದ್ದೆ. ಅವಾಗ ಇದೇ ಮಾತನ್ನ ಹೇಳಿದರು. ಆ ಟೈಮಲ್ಲಿ ಕೈ ಚೆಲ್ಲಿ ಕೂತಂಥ ಪರಿಸ್ಥಿತಿ ನಾನೇ ಬಂದ್ಬಿಟ್ಟೆ. ಅಂದರೆ ನಮಗೆ ತೊಂದರೆ ಆಗಿದೆ ಅಂತ ಹೋಗ್ಬಿಟ್ಟು ಒಂದು ಕಂಪ್ಲೇಂಟ್ ಕೊಡ್ತೀವಿ ಅಂತಂದ್ರೂ ಅದು ಸಲ್ಲಲ್ಲ ಅಂತ ಹೇಳೋದಾದರೆ, ನಮಗೆ ನಾಳೆ ದಿನ ನಾವೇನಾದ್ರು ಒಂದು ಕೆಟ್ಟದಾಗ ಒಬ್ರಿಗೆ ಮಾಡ್ತು ಅಂತಂದರೆ ನಾವು ಅದರಿಂದ ಹೊರಗಡೆಗೆ ಬರೋಕ್ಕಾಗುತ್ತೆ. ದಯವಿಟ್ಟು ಒಂದು ನಿಮಿಷ ಕೂತು ಯೋಚನೆ ಮಾಡಿ. ಯಾರೋ ಒಬ್ಬರು ಮೈಕ್ ಹಿಡಿದ್ರು ಅಂದಿದ ತಕ್ಷಣ ಜೋಶಲ್ಲಿ ಒಬ್ಬರ ಮೇಲೆ ಇನ್ನೊಬ್ಬರ ಮೇಲೆ ಕೆಟ್ಟದಾಗ ಕಮೆಂಟ್ ಮಾಡೋದು, ವೈರಲ್ಲಾಗಿ ಮಾತಾಡೋದು, ನಾನೆಲ್ಲ ವೈರಲ್ ಆಗಿಬಿಡ್ತೀನಿ ಅಂತ ಅಂದ್ಕೊಳ್ಳೋದು ಭ್ರಮೆ ಆಗುತ್ತೆ, ಹುಚ್ಚುತನ ಆಗುತ್ತೆ. ಈ ಹುಚ್ಚುತನಗಳಿಂದ ಹೊರಗಡೆ ಬನ್ನಿ ಅನ್ನೋದಕ್ಕೋಸ್ಕರನೇ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಇನ್ನು ಯೋಚನೆ ಮಾಡಿ, ಇವಾಗ ಧ್ರುವರಾತೆ ಮೇಲೆ ಕೇಸ್ ಆಗಿದೆಯಾ ಇಲ್ವಾ ಅನ್ನೋದಾದರೆ, ಈಗ ಎಕ್ಸಾಂಪಲ್ಲು ಆ ವಿಡಿಯೋ ಮಾಡಿದ್ದು ಧ್ರುವರಾತೆ ಅಂದಮೇಲೆ ಫಸ್ಟ್ ಅವ್ರ ಮೇಲೆ ಕೇಸ್ ಆಗಬೇಕಾ ಅಲ್ವಾ ಅಂತ ಹೇಳೋದಾದರೆ, 2018ರಲ್ಲಿ BJP IT ಸೆಲ್ ವಿಡಿಯೋ ವಿಷಯದಲ್ಲಿ ಧ್ರುವರಾತೆ ಅವ್ರ ಮೇಲೆ ಡೈರೆಕ್ಟ್ ಡಿಫಾಮೇಷನ್ ಕೇಸ್ ಆಗಿಲ್ಲ. ಕೇಜ್ರಿವಾಲ್ ಮೇಲೆ ಕೇಸ್ ಆಗಿದೆ. ಯಾಕೆ ಅಂತಂದರೆ ಅವರು ರೀಟ್ವೀಟ್ ಮಾಡಿದ್ರು, ಆಮೇಲೆ ಅವರು CM ಆಗಿದ್ರಲ್ವ, ಆ ಕಾರಣಕ್ಕೆ. ಇನ್ನು ಈ ವಿಡಿಯೋಗೆ ಸಂಬಂಧಪಟ್ಟಂಗೆ ಕೋರ್ಟಿಂದ ರಿಮೂವ್ ಮಾಡಬೇಕು ಅನ್ನೋ ಒಂದು ಆರ್ಡ್ರು ಕೂಡ ಬಂದಿಲ್ಲ. ಯಾಕೆಂತಂದರೆ ಧ್ರುವರಾತೆ ಇಲ್ಲಿಲ್ವೇ ಇಲ್ಲ, ಹೊರಗಡೆ ದೇಶದಲ್ಲಿ ಇರೋದು. ಇವತ್ತಿಗೂ ಕೂಡ ನಿಮ್ಗೆ ಆ ವಿಡಿಯೋ ಬೇಕು ಅಂತಂದರೆ ಸಿಗುತ್ತೆ. ಹೌದು, 2024ರಲ್ಲಿ ಧ್ರುವರಾತೆ ಮೇಲೆ ಒಂದು ಡಿಫಾಮೇಷನ್ ಕೇಸ್ ಇದೆ. ಆದರೆ ಈ ವಿಡಿಯೋಗೆ ಸಂಬಂಧಪಟ್ಟಿದ್ದಲ್ಲ, ಅದು ಬೇರೆ ವಿಡಿಯೋಗೆ ಸಂಬಂಧಪಟ್ಟಿದ್ದು. ಇನ್ನು 2025ರ ಅಪ್ಡೇಟ್ ಏನು ಈ ಕೇಜ್ರಿವಾಲ್ ಅವ್ರ ಕೇಸಲ್ಲಿ ಅಂತಂದರೆ, ಕೇಜ್ರಿವಾಲ್ ಅವರು ಸುಪ್ರೀಂ ಕೋರ್ಟಲ್ಲಿ ಕ್ಷಮೆ ಕೇಳಿದ ನಂತರ ಈವರೆಗೆ ಕೂಡ ಆ ಒಂದು ಡಿಫಾಮೇಷನ್ ಕೇಸಲ್ಲಿ ಇನ್ನು ಏನಾಗಿದೆ ಅನ್ನೋ ಒಂದು ಇಲ್ಲ. ಅಂತಂದರೆ ಕೋರ್ಟ್ ಅದನ್ನು ಪೆಂಡಿಂಗಲ್ಲಿ ಇಟ್ಟಿದೆ. ಯಾಕೆ ಇಟ್ಟಿದೆ ಅಂತಂದರೆ, ಇವ್ರು ಕ್ಷಮೆ ಕೇಳಿದ ಮೇಲೆ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೋ ಆ ವ್ಯಕ್ತಿ ಮತ್ತು ಕೇಜ್ರಿವಾಲ್ ಇಬ್ಬರು ಮೇ ಬಿ ಇದರಲ್ಲಿ ಒಬ್ರಿಗೊಬ್ರಿಗೆ ಮಾತಾಡಿಕೊಂಡು ಈ ಕೇಸ್ನ ಕ್ಲೋಸ್ ಮಾಡ್ಬೋದು ಅನ್ನೋ ಸಾಧ್ಯತೆ ಇರೋದ್ರಿಂದ ಆ ಕೇಸು ಇನ್ನು ಪ್ರೊಸೀಡಿಂಗಲ್ಲೇ ಇದೆ. ಬಟ್ ಲೋಯರ್ ಕೋರ್ಟ್ಗೆ ಏನಿತ್ತು ಅಂತಂದರೆ ಹೈಕೋರ್ಟ್ಗೆ ಏನಿತ್ತು ಅದಕ್ಕೆ ಸ್ಟೇನ ತೊಗೊಂಡ್ಬಂದಿದ್ದಾರೆ. ಅಪಾಲಜಿ ನಂತರ ಇದು ಸೆಟಲ್ಮೆಂಟ್ ಆಗಬೇಕಾ ಇಲ್ವಾ ಅನ್ನೋದನ್ನು ನೋಡಬೇಕು. ಬಟ್ ಸ್ಟಿಲ್ ಇನ್ನು ಪೆಂಡಿಂಗ್ ಸ್ಥಿತಿನಲ್ಲೇ ಇದೆ. ಇನ್ ಕೇಸ್ ಏನಾದರೂ ಫುಲ್ ಟ್ರಯಲ್ ಆಗಿ ಅವ್ರಿಗೆ ಗಿಲ್ಟಿ ಅಂತ ಪ್ರೂವ್ ಆಗಿ ಕಂಪ್ಲೇಂಟ್ ಏನಾದರೂ ನನಗೆ ಇದಾಗದೇ ಇಲ್ಲ, ನನ್ಗೆ ಏನಾದರೂ ಆಗಲಿ ನನಗೆ ಡಿಫಾಮೇಷನ್ ಆಗಲೇಬೇಕು ಅಂತ ಹೇಳೋದಾದರೆ, ಕೇಜ್ರಿವಾಲ್ ಅವ್ರ ಮೇಲೆ IPC ಸೆಕ್ಷನ್ 500 ಅಡಿಯಲ್ಲಿ
ಫೈನು ಅಥವಾ 2 ವರ್ಷದ ಜೈಲು ಶಿಕ್ಷೆನೂ ಕೂಡ ಆಗಂತ ಸಾಧ್ಯತೆ ಇರುತ್ತೆ. ಯೂಶುವಲಿ ಈ ಪೊಲಿಟಿಕಲ್ ಡಿಫಾಮೇಷನ್ ಕೇಸ್ಗಳಲ್ಲಿ ಏನಾಗುತ್ತೆ ಅಂತಂದರೆ ಶಿಕ್ಷೆ ಬಹಳ ಕಡಿಮೆ, ಮೇ ಬಿ ಫೈನ್ ಆಗ್ಬೋದು ಅಥವಾ ಕಾಂಪ್ರಮೈಸ್ ಎರಡೂ ಆಗಂತ ಸಾಧ್ಯತೆ ಇರುತ್ತೆ. ಈವನ್ ನನಗೆ ಹೇಳಬೇಕು ಅಂತಂತಂದರೆ ಈ ಪಕ್ಷ ಈ ಪಾರ್ಟಿಯವರೆಲ್ಲ ಇರ್ತಾರಲ್ಲ, ಅವರೆಲ್ಲ ಸುಮ್ಮನೆ ಒಂದು ಪಬ್ಲಿಕ್ ಅಟೆನ್ಷನ್ ತಗೊತಾರೆ. ಅಲ್ಲಿ ಯಾರೂ ಒಬ್ಬರನ್ನೊಬ್ಬರು ಜೈಲಿಗೆ ಕಳಿಸ್ಲೇಬೇಕು ಅಂದರೆ ಒಂದು ಮಾತಾಡಿರೋದಕ್ಕೆಲ್ಲ ಅಂತ ಅಂದ್ಕೊಳ್ಳಲ್ಲ. ಯಾಕೆಂತಂದರೆ ಇವ್ರು ಇವತ್ತೊಂದಿನ ಮಾತಾಡಬೇಕು, ನಾಳೆ ಅವ್ರ ಆಪೋಸಿಟ್ ಒಂದು ಮಾತಾಡಬೇಕು. ಹಂಗೆ ಮಾತಾಡ್ದಾಗ್ಲೇ ಡೈಲಿ ಅವ್ರ ಹತ್ರ ಮೀಡಿಯಾದವ್ರು ಹೋಗ್ಬಿಟ್ಟು ನ್ಯೂಸ್ ಹಿಡ್ಕೊಂಡು ನಿಂತ್ಕೊಳ್ಳೋದು. ಆವಾಗಲೇ ಅವ್ರಿಗೊಂದು ಏನು ಹೇಳ್ತಾರೆ, ಅದಕ್ಕೆ ಒಂದು ಅಟೆನ್ಷನ್ ಅನ್ನೋದು ಸಿಗುತ್ತೆ. ಹಿಂಗೆ ಪ್ರತಿಯೊಬ್ಬರನ್ನೂ ಜೈಲಿಗೆ ಕಳಿಸ್ಬಿಡ್ತು ಅಂತಂದ್ರೆ ಯಾರೂ ಮಾತಾಡೋಕ್ಕೆ ಹೋಗಲ್ಲ. ಆವಾಗ ಹೆಂಗೆ ಟೀಕೆನೂ ಆಗಲ್ಲ, ಈ ಕಡೆ ಪರ ವಿರೋಧ ಚರ್ಚೆನೇ ಆಗಲ್ಲ ಅಂತಂದರೆ ಅವರು ಹೆಂಗೆ ಫಾರ್ಮಲ್ಲಿರೋದು. ಸೊ ಅದಕ್ಕೋಸ್ಕರ ಅವ್ರು ಮಾಡೋಕ್ಕೆ ಹೋಗಲ್ಲ. ಮೇ ಬಿ ಫೈನ್ ಗೀನ್ ಹಾಕ್ಸ್ಕೊತಾರೆ. ಎಕ್ಸಾಂಪಲ್ ನಾನೊಂದು ಕೇಸ್ ನೋಡಿದ್ದೆ, ಯಾರೋ ಪ್ರಕಾಶ್ ರೈನೋ ಯಾರೋ ಒಬ್ಬರು ₹1 ಡಿಫಾಮೇಷನ್ ಕೇಸ್ ಹಾಕಿದ್ರು. ಯಾರ ಮೇಲೆ ಅನ್ನೋದು ನಾನು ಮರ್ತುಬಿಟ್ಟಿದ್ದೀನಿ. ಸೊ ಅದು ಯಾರು ಅಂತ ಗೊತ್ತಿದ್ರೆ ಕಮೆಂಟ್ ತಿಳಿಸಿ. ₹1 ಯಾಕಪ್ಪ ಹಾಕ್ತಾರೆ ಅಂತಂದರೆ, ನನಗೆ ಈ ಥರ ತೊಂದರೆ ಆಗಿದೆ, ನನಗೆ ₹1 ಡಿಫಾಮೇಷನ್ ಬೇಕು ಅಂತ. ಸೊ ಅವ್ರುಗಳು ದುಡ್ಡುಗೋಸ್ಕರ ಮಾಡಲ್ಲ, ಪ್ರತಿಷ್ಠೆಗೋಸ್ಕರ ಮಾಡ್ತಾರೆ. ಅಂತಂದರೆ ನನ್ನ ಮೇಲೆ ಈ ಥರ ಮಾತಾಡಿದ್ದ, ₹1 ಅವನ ಹತ್ರ ಹಾಕಿಸ್ತೆ ಅನ್ನೋದೊಂದಿರುತ್ತೆ ಗೊತ್ತಾ, ಅದಕ್ಕೋಸ್ಕರ ಮಾಡ್ತಾರೆ. ನಾನು ಸಿಂಪಲ್ಲಾಗಿ ಏನು ಹೇಳ್ತೀನಿ ಅಂತಂದರೆ, ಇಷ್ಟು ವಿಚಾರನ ಹೇಳಿದ್ಮೇಲೆ ಒಂದಷ್ಟು ವಿಚಾರಗಳು ನಿಮ್ಗೆ ಅರ್ಥ ಆಗಿರುತ್ತೆ. ನಾನು ಈ ಅರವಿಂದ್ ಕೇಜ್ರಿವಾಲ್ ಅವರ ದೊಡ್ಡ ವಿಚಾರನ ತಗೊಂಡು ಈ ಕಡೆ ಸಾಮಾನ್ಯ ಜನಗಳಿಗೆ ಏನು ನಾನು ಮೆಸೇಜ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೋ ಅದನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗ ನನ್ನಂಥ ನಿಮ್ಮಂಥ ಮಿಡಲ್ ಕ್ಲಾಸ್ ಹುಡುಗರು ನಾವು ಇವತ್ತು ದುಡಿದ್ರೆ ನಮಗೆ ಇವತ್ತು ಊಟ, ಊರಲ್ಲಿ ಅಪ್ಪ ಅಮ್ಮ ಕಾಯ್ತಾ ಇದ್ದಾರೆ, ಅಲ್ಲಿ ರಾಗಿ ಮುದ್ದೆ ಮಾಡಬೇಕು ಅಂತಂದರೆ ನಾವಿಲ್ಲಿ ದಿನ ಓಡ್ತಾ ಇರಬೇಕು. ಇಂಥವ್ರಿಗೆ ನಮಗೆ ಯಾಕೆ ಬೇಕು ಸ್ವಾಮಿ ಫ್ಯಾನ್ ವಾರು? ಅವರು ಇವತ್ತು ಜಗಳ ಆಡ್ಕೋತಾರೆ, ನಾಳೆ ಸೇರ್ಕೋತಾರೆ. ಎಲ್ಲರನ್ನೂ ಒಬ್ಬ ಕನ್ನಡ ಚಿತ್ರರಂಗನೋ ಅಥವಾ ಒಂದು ಪೊಲಿಟಿಕಲ್ ಆಗಿನೋ ಎಲ್ಲರನ್ನೂ ಪ್ರೀತಿಸೋಣ ಒಬ್ಬ ಮನುಷ್ಯನಾಗಿ. ಅವ್ರು ಮಾಡೋ ಒಳ್ಳೆ ಕೆಲಸಗಳು ಬಂದಾಗ ಅದನ್ನು ಅಪ್ರಿಷಿಯೇಟ್ ಮಾಡೋಣ. ಒಬ್ಬ ಹೀರೋ ಅಂತಂದರೆ ಅವ್ರು ಒಳ್ಳೆ ಫಿಲಮ್ನ ತೆಗೆದಾಗ ಎಂಜಾಯ್ ಮಾಡೋಣ ಕೂತ್ಕೊಂಡು. ಒಬ್ಬ ಪಾಲಿಟಿಕ್ಸ್ ಪಾರ್ಟಿಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಒಳ್ಳೆ ಕೆಲಸಗಳನ್ನ ಮಾಡಿದಾಗ ಅವ್ರಿಗೆ ಜೈಕಾರ ಹಾಕೋಣ. ಆದರೆ ತಪ್ಪು ಮಾಡಿದಾಗ, ತಪ್ಪು ದಾರಿ ಹಿಡಿದಾಗ ಖಂಡಿಸೋಣ. ಅದು ಬಿಟ್ಬಿಟ್ಟು ಅವ್ರು ಏನೇ ಮಾಡಿದ್ರು ನಾವು ಬ್ಲೈಂಡಾಗಿ ಅದನ್ನೇ ಪಾಲಿಸ್ತೀವಿ ಅಂತ ಅಂದ್ಕೊಂಡ್ರೆ ತುಂಬಾ ತಪ್ಪು. ಎಸ್ಪೆಷಲಿ ಈ ರಾಜಕಾರಣ ಮತ್ತು ಫಿಲಮ್ ಅನ್ನೋ ಎರಡೂ ಇಂಡಸ್ಟ್ರಿಗಳು ಏನಿದೆಯೋ ಇದರಲ್ಲಿ ನಮ್ಮಂಥ ಮಿಡಲ್ ಕ್ಲಾಸ್ ಹುಡುಗರುಗಳು ತುಂಬ ಅಂತಂದರೆ ತುಂಬ ಕೇರ್ಫುಲ್ಲಾಗಿರಬೇಕು. ನಾವು ಯಾರನ್ನ ಪರ ವಹಿಸ್ಕೊಂಡು ಹೋಗ್ತೀವೋ ಮೇ ಬಿ ನಾಳೆ ದಿನ ಅವರೂ ಕೂಡ ನಮ್ಮ ಹತ್ರಕ್ಕೆ ಬರಲ್ಲ. ಪರಿಸರ ಏನಾಗುತ್ತೆ, ಈ ಒಳ ಗದ್ದಲಗಳಿಂದ ಚೆನ್ನಾಗಿರಲ್ಲ, ನಮ್ಮ ದೇಶ ಡೆವಲಪ್ ಆಗಲ್ಲ. ಈ ಥರ ಒಳಗಡೆ ನಾವು ಕಿತ್ತಾಡ್ಕೊಂಡಿತ್ತು ಅಂತಂದರೆ. ಎಲ್ಲರೂ ಇದೇ ಮಣ್ಣಲ್ಲಿ ಹುಟ್ಟಿದ್ದೀವಿ, ಎಲ್ಲರೂ ಇದೇ ಭೂಮಿಯಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳು ನಾವೆಲ್ಲ ಒಂದಾಗಿ ಇದ್ದು ಬಾಳ್ವೆ ನಡೆಸ್ಕೊಂಡು ಹೋಗಬೇಕು. ಜೊತೆಗೆ ನಮ್ಮ ದೇಶನ ಡೆವಲಪ್ಮೆಂಟ್ ಮಾಡೋಕ್ಕೆ, ನಮ್ಮಲ್ಲಿ ಇರ್ತಕ್ಕಂಥ ಈಗಿನ ಯುವಕರುಗಳನ್ನ ಇನ್ನೂ ವಿದ್ಯಾವಂತರುಗಳನ್ನಾಗಿ ಮಾಡೋಕ್ಕೋಸ್ಕರ ನಾವು ಯೋಚನೆ ಮಾಡಬೇಕು ಹೊರತು ಈ ಥರ ಜಗಳ ಆಡ್ಕೊಂಡಿತ್ತು ಅಂತಂದರೆ ನೆಕ್ಸ್ಟ್ ಬರೋ ಸಮಾಜಕ್ಕೆ ನಾವು ಏನು ಕೊಡ್ತೀವಿ? ನೆಕ್ಸ್ಟ್ ಬರೋ ಒಂದು ಜನ್ರೇಷನ್ ಇದನ್ನೇ ನೋಡಿಕೊಂಡು ಬರೀ ಇದ್ರ ಮೇಲೆ ಫೋಕಸ್ ಮಾಡಿಬಿಡುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಯಾರು ಕೂಡ ಪೇಚಿಗೆ ಸಿಲ್ಕಾಕೊಂಬಿಡಿ. ಈಗ ಮೊನ್ನೆ ವಿಜಯಲಕ್ಷ್ಮಿ ಅವರು ಕೂಡ ಅಂತಾನೆ ನಟ ದರ್ಶನ್ ಅವರ ವೈಫು, ಅವರು ಕೂಡ CCBಗೆ ಹೋಗ್ಬಿಟ್ಟು ಒಂದಷ್ಟು ಕೆಟ್ಟ ಕಮೆಂಟ್ಗಳಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನನ್ನ ಪ್ರಕಾರ ಇದು ಆಗಬೇಕು. ಆವಾಗವಾಗ ಒಂದು ಭಯ ಎಲ್ರಿಗೂ ಬರಬೇಕು. ಈಗ ಹಳೆ ಕೇಸಲ್ಲಿ ರಮ್ಯಾ ಅವ್ರು ಏನು ಮಾಡಿದ್ರೋ ಒಂದಷ್ಟು ಕೆಟ್ಟ ಕಮೆಂಟ್ಗಳು ಬಂದಿತ್ತು ಅಂತ, ಈ ಟೈಮಲ್ಲಿ ಇವ್ರು ಕೊಟ್ಟಿರ್ತಕ್ಕಂಥದ್ದು ಇವ್ರುಗಳಿಗೆ ಸೆಲೆಬ್ರಿಟೀಸ್ಗಳಿಗೆ ಅಷ್ಟೇ ಅಲ್ಲ, ನಾನು ಪೊಲೀಸ್ ಇಲಾಖೆಗೆ ಮನವಿ ಮಾಡ್ಕೊಳ್ಳೋದೇನು ಅಂತಂದರೆ, ನಾಳೆದಿಂದ ಒಂದು ಸಾಮಾನ್ಯವಾದ ಹೆಣ್ಣು ಬಂದು ನನಗೆ ಈ ಥರ ಕೆಟ್ಟ ಕಮೆಂಟ್ ಮಾಡ್ತಾ ಇದ್ದಾರೆ ಅಂತಂದರೆ ದಯವಿಟ್ಟು ಅದಕ್ಕೆ ಸ್ಪಂದಿಸಿ. ಯಾಕೆ ಅಂತಂದರೆ ಅದರ ಪ್ರೆಷರ್ ಆ ಥರ ಇರುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಬರೋ ಕೆಟ್ಟ ಕಮೆಂಟ್ಗಳನ್ನ ತಡ್ಕೊಳ್ಳೋಷ್ಟು ಪವರ್ ತುಂಬಾ ಕಷ್ಟ ಆಗಿರುತ್ತೆ. ಯಾಕೆಂತಂದರೆ ಇವತ್ತಿನ ಸೋಷಿಯಲ್ ಮೀಡಿಯಾ ಒಂದು ನಾರ್ಮಲ್ ಜೀವನ ಹೆಂಗಿದೆಯೋ, ಒಂದು ಪಬ್ಲಿಕ್ ಹೆಂಗಿದೆಯೋ ಹಂಗೆ ಆಗಿದೆ. ಅಲ್ಲಿ ಹೋಗ್ಬಿಟ್ಟು ಹೆಣ್ಮಕ್ಳಿಗೆ ಕೆಟ್ಟದಾಗಿ ಕಮೆಂಟ್ ಆಗ್ತು ಅಂತಂದರೆ ಮೇ ಬಿ ಅದು ಕೂಡ ಅವ್ರಿಗೆ ಮಾನಭಂಗ ಮಾಡ್ದಂಗೆ ಸಮ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಾನು ಈ ವಿಡಿಯೋನ ಏನಕ್ಕೆ ಮಾಡಿದ್ದೀನಿ ಅಂತ. ಮೇ ಬಿ ಈ ಟೈಮಲ್ಲಿ ಇದು ಬೇಕಿರಲಿಲ್ವೋ ಗೊತ್ತಿಲ್ಲ, ಬಟ್ ನನಗನ್ನಿಸ್ತು ಈ ಫ್ಯಾನ್ ವಾರು ಇವೆಲ್ಲ ಆಗ್ತಾಯಿದ್ದ ಟೈಮಲ್ಲಿ ನಮ್ಮ ಮಿಡಲ್ ಕ್ಲಾಸ್ ಹುಡುಗರುಗಳಿಗೆ ಒಂದು ಸಣ್ಣ ಕಿವಿ ಮಾತು ಹೇಳೋಣ ಅಂತ. ಆ್ಯಂಡ್ ನಿಮಗೂ ಕೂಡ ನಿಮ್ಮ ನೆಟ್ವರ್ಕಲ್ಲಿ, ನಿಮ್ಮ ಸರ್ಕಲಲ್ಲಿ, ನಿಮ್ಮ ಫ್ರೆಂಡ್ಸಲ್ಲಿ ಯಾರಾದರೂ ಈ ಥರ ಕೆಟ್ಟ ಕಮೆಂಟ್ ಮಾಡೋರು ಬೇರೆಯವ್ರಿಗೆ ಹೋಗ್ಬಿಟ್ಟು ಫ್ಯಾನ್ಸು ಅಂತನಾಗಿರ್ಬೋದು ಅಥವಾ ಪೊಲಿಟಿಕಲ್ ಪಾರ್ಟಿ ಅಂತ ಅಂದ್ಕೊಂಡು ಅವ್ರಿಗೆ ಈ ಥರ ತಿಳಿಸಿ, ನೋಡು ಒಬ್ಬ CMಗೆ ಬಿಟ್ಟಿಲ್ಲ, ಒಂದೇ ಒಂದು ಶೇರ್ ಮಾಡಿರೋದ್ರಿಂದ ನೀನು ಈ ಥರ ಎಲ್ಲ ಮಾಡ್ತಾ ಇದೀಯಾ, ಇದು ಬೇಡ ಮಗ, ಹುಷಾರಾಗಿರು ಅಂತ ತಿಳಿಸಿ. ಇಷ್ಟು ಹೇಳ್ತಾ ಚಾನಲ್ಗೆ ಯಾರಾದರೂ ಹೊಸಬರಾಗಿತ್ತು ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಇದೇ ರೀತಿ ಒಳ್ಳೆ ಇನ್ಫಾರ್ಮೇಷನ್ ಇರೋಂಥ ವೀಡಿಯೋಗಳನ್ನ ದಿನಾಲೂ ತಪ್ಪಿಸೋಂಥ ಪ್ರಯತ್ನ ನಾನು ಮಾಡ್ತೀನಿ ಅಂತ ಹೇಳ್ತಾ ನಾನು ನಿಮ್ಮ ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.